ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ 5 ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು. ಟಾಪ್ 5 ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವ್ದಿದೆ ಅನ್ನೋದನ್ನ ಟೊಕಟೊಕನಂಗೆ ಹೋಗ್ಬಿಡೋಣ. ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ. ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಅವೇ ಅಪ್ಡೇಟ್ಗಳು ಯಾವ್ಯಾವ್ದಿದೆ ಅನ್ನೋದನ್ನ ಸ್ಟ್ರೇಟ್ ಅವೇ ಮೊದಲೇ ಅಪ್ಡೇಟ್ಗೆ ಹೋಗೋದಾದ್ರೆ ನಿಕೋಲಸ್ ಪೂರನ್ ರಿಲೇಟೆಡ್ 6 ಇನ್ನಿಂಗ್ಸಲ್ಲಿ ಲಾಸ್ಟ್ 6 ಇನ್ನಿಂಗ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಫಾರ್ಮಲ್ಲಿ ಇರುವಂಥ ನಿಕೋಲಸ್ ಪೂರನ್ ಅವ್ರದ್ದು ಸ್ಟ್ಯಾಟ್ ನೋಡ್ತಾ ಇದೆ. ಯಾಕೆ ಇವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ, ಅಷ್ಟು ರನ್ ಗೆಟ್ಟರ್ ಆಗಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿ, ಅಷ್ಟು ಮ್ಯಾಚ್ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಾರೆ. ಎಷ್ಟೇ ರನ್ ಇದ್ರೂ ಕೂಡ ಚೇಸಿಂಗ್ ಕೂಡ ಅಷ್ಟೇ ಸಲೀಸಾಗಿ ಮಾಡಿಬಿಡ್ತಾರೆ ನಿಕೋಲಸ್ ಪೂರನ್ ಅವರು. ಲಾಸ್ಟ್ 6 ಇನ್ನಿಂಗ್ಸ್ ಯಾವ ರೀತಿ ಇದೆ ಇವ್ರದ್ದು ಔಟ್ಸ್ಟ್ಯಾಂಡಿಂಗ್ ಫಾರ್ಮಲ್ಲಿ ಇರುವಂಥ ನಿಕೋಲಸ್ ಪೂರನ್ ಅವ್ರದ್ದು ಮೊದಲಾಗಿ ತೆಗೆದುಕೊಂಡ್ರೆ ಔಟ್ಸ್ಟ್ಯಾಂಡಿಂಗ್ ಫಾರ್ಮಲ್ಲಿ 60, 75, 75, ನಿನ್ನೆ ಇನ್ನಿಂಗ್ಸ್ ಮತ್ತು 44 ರನ್, ಅದು ಕೂಡ ಜಸ್ಟ್ ಬಂದಿರೋದಷ್ಟು 65 ರನ್ಸ್ ಎಲ್ಲ ಬಂದಿರೋದು ಲಾಸ್ಟ್ 6 ಇನ್ನಿಂಗ್ಸಲ್ಲಿ. 30 ಜಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಫಿನಿಶಿಂಗ್ ಟಚ್ನ ಕೊಡ್ತಿದ್ದಾರೆ ಬ್ಯಾಟಿಂಗಿಂದ. ಅಷ್ಟು ಔಟ್ಸ್ಟ್ಯಾಂಡಿಂಗ್ ಫಾರ್ಮಲ್ಲಿ ಇರುವಂಥ ನಿಕೋಲಸ್ ಪೂರನ್ ಅವರು ಸಬ್ಲೆನ್ಸ್ ಫಾರ್ಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ನಿಕೋಲಸ್ ಪೂರನ್ ಅವರು ಅಷ್ಟು ಆ ರೀತಿ ಫಿನಿಶಿಂಗ್ ಟಚ್ನ ಕೊಡಲಿಕ್ಕೆ ನಿಕೋಲಸ್ ಪೂರನ್ ಅವರು ಅದಕ್ಕಾಗಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ. ಆರೆಂಜ್ ಕ್ಯಾಪ್ ಹೋಲ್ಡರ್ ಲೀಡರ್ ಬೋರ್ಡಲ್ಲೂ ಕಾಣಿಸ್ತಾ ಇದೆ. ಮತ್ತು ಇದೆಲ್ಲ ರನ್ಸ್ ಹೊಡೆದಿರೋದು 60, 48, 44, 75 ಎಲ್ಲ ಹೊಡೆದಿರೋದು ಕೂಡ 200 ಸ್ಟ್ರೈಕ್ ರೇಟಲ್ಲಿ. ಮತ್ತು ಆ ರೀತಿ 200 ಸ್ಟ್ರೈಕ್ ರೇಟಲ್ಲಿ ಹೊಡಿತಿರ್ಬೇಕಾದ್ರೂ ಕೂಡ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ವಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ಮ್ಯಾಚು ಕೂಡ 44 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಜಸ್ಟ್ 30 ಬಾಲಲ್ಲಿ, ಅದು ವಿನ್ ಆಗ್ಲಿಕ್ಕೆ ಆಗಲಿಲ್ಲ ನಿಕೋಲಸ್ ಪೂರನ್ ಅವರ ಟೀಮ್ಗೆ, ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಆದರೂ ಕೂಡ ಆರೆಂಜ್ ಕ್ಯಾಪ್ ಲೀಡರ್ ರನ್ ಸ್ಕೋರರಲ್ಲೂ ಕೂಡ ಇವರೇ ಮೊದಲ ಲೀಡರ್ ಫ್ರಮ್ ದ ಫ್ರಂಟ್ ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಕೋಲಸ್ ಪೂರನ್ ಅವರು 189 ರನ್ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ. ನೆಕ್ಸ್ಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು 149, ಸಾಯಿ ಸುದರ್ಶನ್ ಅವರು 137, 138 ರನ್ ಏನೋ ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಎಲ್ಲ ಪ್ಲೇಯರ್ಸ್ಗಳಿದ್ರು ಕೂಡ ಅವ್ರದ್ದು ಟೀಮ್ ಮಾತ್ರ ಇನ್ನು ಬಾಟಮಲ್ಲೇ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಅದೇ ರೀತಿ ಗುಜರಾತ್ ಟೈಟನ್ಸು ಕೂಡ ಟಾಪ್ 4, ಟಾಪ್ 5 ಅಲ್ಲೇನು ಇದೆ. ಅದೇ ರೀತಿಯಾಗಿ ಲೀಡಿಂಗ್ ವಿಕೆಟ್ ಟೇಕರ್ ಆಗು ಕೂಡ 180 ಅವರು 9 ವಿಕೆಟ್ಗಳ ಮೂಲಕ ಇದ್ದಾರೆ. ನೆಕ್ಸ್ಟ್ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು 8, ಜಾಶ್ ಹ್ಯಾಜಲ್ವುಡ್ ಅವರು 5 ವಿಕೆಟ್ಸ್ ಮೂಲಕ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಇಲ್ಲಿ ಎಲ್ಲ ಹೆಚ್ಚಿನದಾಗಿ 2 ಮ್ಯಾಚ್ಗಳನ್ನು ಆಟಾಡೋದು ಹೆಚ್ಚು. ಡೆಲ್ಲಿ, RCB ಮತ್ತು ಪಂಜಾಬ್ ಮತ್ತೆಲ್ಲ ಕೂಡ 3 ಮ್ಯಾಚಸ್ಗಳನ್ನು ಆಟಾಡಿದೆ. ಇನ್ನು ಮತ್ತೊಂದು ಮ್ಯಾಚ್ ಇರೋದ್ರಿಂದ ನಮ್ಮ RCB ಕೂಡ ಇವತ್ತೊಂದು ಮ್ಯಾಚ್ ಇದೆ. ಜಾಶ್ ಹ್ಯಾಜಲ್ವುಡ್ ಅವರು ಇವತ್ತೇನಾದರೂ 4 ವಿಕೆಟ್ನ ತೆಗೆದಿದ್ರೆ ಅವರೇ ಅವ್ರ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ಗೆ ಹೋಗ್ತಾರೆ. ಮತ್ತು RCB ವಿರಾಟ್ ಕೊಹ್ಲಿ ಮತ್ತು ಒಳ್ಳೆ ಫಾರ್ಮಲ್ಲಿರುವಂಥ ಪಿಲ್ ಸಾಲ್ಟ್ ಅವರು ಕೂಡ ರನ್ಸ್ ಗೆಟರ್ ಆದರೆ, ರಜತ್ ಪಟಿದಾರ್ ಅವರು ಕೂಡ ಕೆಳಗೆ ಇದ್ದಾರೆ, ಏನು ಹೆಚ್ಚಿನ ದೂರ ಏನಿಲ್ಲ. ಒಂದು 50 ಅಥವಾ 60 ಬಂದರೂ ಕೂಡ ಅವರು ಕೂಡ ಆರೆಂಜ್ ಗೆಟರ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಒಂಥರ ಈ ಆರೆಂಜ್ ಗೆಟರ್ ಒಂಥರ ಪರ್ಪಲ್ ಗೆಟರ್ 2 ಕ್ಯಾಪ್ ಒಂಥರ ಮೇನ್ ಕ್ರೂಷಿಯಲ್ ಆಗುತ್ತೆ ಒಂದು ಟೀಮ್ಗೆ, ರನ್ ಸ್ಕೋರರ್ ಮತ್ತು ವಿಕೆಟ್ ಟೇಕರ್ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಹೋಗೋದಾದರೆ ನಿನ್ನೆ ಏನು ಮ್ಯಾಚ್ ಆಗಿತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸಲ್ಲಿ, ಒಂಥರ ನೋಟ್ಬುಕ್ ಚಾಲೆಂಜ್ ಮತ್ತೆ ರಿವೀಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಕೆಸರಿಕ್ ವಿಲಿಯಮ್ಸ್ ಅವ್ರದ್ದು ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲಿ ಒಮ್ಮೆ ಆಗಿತ್ತು, ಮತ್ತು ವಿರಾಟ್ ಕೊಹ್ಲಿ ಅವ್ರ ಜೊತೆ ಕೆಸರಿಕ್ ವಿಲಿಯಮ್ಸ್ ಅವರು ನೋಟ್ಬುಕ್ ಚಾಲೆಂಜ್ ಮಾಡಿಕೊಂಡು ಅವ್ರಿಗೆ ಹಿಗ್ಗಮುಗ್ಗ ಯಾವ ರೀತಿ ವಿರಾಟ್ ಕೊಹ್ಲಿ ಅವ್ರು ಚಚ್ಚಿದ್ರು, ಇವಾಗ ಮತ್ತೆ ನಿನ್ನೆಯ ಮ್ಯಾಚಲ್ಲೂ ಕೂಡ ಅದೇ ಆಗಿದೆ ಸಿನಾರಿಯೋ. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ದಶ್ವಿತ್ ಅವರು ಆರ್ಯ ಅವ್ರನ್ನ ವಿಕೆಟ್ ತೆಗೆದಾಗಂತೂ ಯಾವ ರೀತಿ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ನೋಟ್ಬುಕ್ ಚಾಲೆಂಜ್, ಅವ್ರು ಮುಂದೆ ಹೋಗ್ಕೊಂಡು ನೋಟ್ಬುಕ್ ಚಾಲೆಂಜ್ ಮಾಡಿರೋದು. ಇದರಿಂದ ಸಿಕ್ಕಾಪಟ್ಟೆ ICC ಇವಾಗ IPL ಅಂದರೆ BCCI ಇವಾಗ ಫೈನ್ ಹಾಕಿದೆ ಅಂತ 25% ಆಫ್ ದ ಗೇಮ್ನ ಫೈನ್ ಆಗಿ ಕೊಡಬೇಕು ಅಂತ. ಅದೊಂಥರ ರೂಲ್, ಅದೊಂಥರ ಸಿಕ್ಕಾಪಟ್ಟೆ. ಒಂದು ವಿಕೆಟ್ ಹೌದು, ನಿನ್ನೆ ಒಳ್ಳೆ ಸ್ಪೆಲ್ ಹಾಕಿದ್ದಾರೆ. 28, 29 ರನ್ 2 ವಿಕೆಟ್ನ ಉಳಿಸಿದ್ದು, ಅದು ಕೂಡ 4 ಓವರಲ್ಲಿ. ಔಟ್ಸ್ಟ್ಯಾಂಡಿಂಗ್ ಸ್ಪೆಲ್ ಹಾಕಿದ್ರು ಕೂಡ ಇದೊಂಥರ ಹೆಚ್ಚಾಯಿತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಹೆಚ್ಚೊಂದೇನಲ್ಲ. ಆದ ನಂತರ ಅಂತೂ ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ನೋಟ್ಬುಕ್ ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡಿ ಯಾಕಂತ ಹೇಳಿದ್ರೆ ವಿನ್ ಆಗುವಂಥ ಸಿನಾರಿಯೋ ಇಲ್ಲಾಗಿತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಆದರೂ ಕೂಡ ಅವ್ರದಂಥ ಓವರ್ ಕಾನ್ಫಿಡೆನ್ಸಿಂದ ಎಲ್ಲ ಕೂಡ ತೆಗೆದುಕೊಂಡ್ರು. ಪಂಜಾಬ್ ಕಿಂಗ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ವಿನ್ ನಿನ್ನೆ ಆಯಿತು ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಾದ್ರೆ ನಮ್ಮ RCB ದಂತೂ 18 ಮಿಲಿಯನ್ ಫಾಲೋವರ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ನಿನ್ನೆ ನಾ ಮಾಡುವಂಥ ಟಾಪ್ 5 ಅಪ್ಡೇಟಲ್ಲೂ ಕೂಡ ಹೇಳಿದ್ದೆ 17.8 ಮಿಲಿಯನ್ ಆಗಿತ್ತು ಅಂತ. ನಿನ್ನೆ ನೈಟೇ 18 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರ್ದು. ಒಂಥರ ಔಟ್ಸ್ಟ್ಯಾಂಡಿಂಗ್ 18 ಮಿಲಿಯನ್ ಫಾಲೋವರ್ಸ್ಗಿಂತ ಫ್ಯಾಮಿಲಿ ಮೆಂಬರ್ಸ್ ಆಗಿವೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರ್ದು ಅಂತಲೇ ಹೇಳ್ಬೋದಾಗಿದೆ. ಅಷ್ಟೊಂದು ಬೆಟರ್ ಆಫ್ ದ ಬೆಸ್ಟ್ ಲಾಯಲ್ಟಿ ಫ್ಯಾನ್ ಬೇಸ್ ಇರುವಂಥ ನಮ್ಮ RCBದು 18 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಅಂತ ಗೈಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚಿನದಾಗಿ 20 ಮಿಲಿಯನ್ಸ್ ಹತ್ರ ರೀಚ್ ಆಗ್ಬೋದು ಸದ್ಯದಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಕೊನೆಯ ಅಪ್ಡೇಟ್ಗೆ ಹೋಗೋದಾದ್ರೆ ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದೆ. ನಮ್ಮ ಈ ಪಾಯಿಂಟ್ಸ್ ಟೇಬಲ್ ಸಿಕ್ಕಾಪಟ್ಟೆ ಬೆಸ್ಟ್ ಆಫ್ ದ ಬೆಸ್ಟ್ ಪಾಯಿಂಟ್ಸ್ ಟೇಬಲ್ ಇದೆ. ಯಾಕಪ್ಪ ಅಂತ ಹೇಳಿದರೆ ಫಸ್ಟ್ ನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸೆಕೆಂಡಲ್ಲೇ ಡೆಲ್ಲಿ ಕ್ಯಾಪಿಟಲ್ಸ್,
ಥರ್ಡಲ್ಲಿದೆ. ಸೆಕೆಂಡಲ್ಲಿ ಪಂಜಾಬ್ ಕಿಂಗ್ಸ್ ಇದೆ. ಮೂರನೇಲಿ ಡೆಲ್ಲಿ ಇದೆ. ನಾಲ್ಕನೇಲಿ ಲಕ್ನೋ ಸೂಪರ್ ಜೈಂಟ್ಸ್, ಗುಜರಾತ್ ಟೈಟನ್ಸ್ ಎಲ್ಲ ಬಾಟಮಲ್ಲಿ ಇರೋದ್ರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಒಮ್ಮೆಯೂ ಕೂಡ ಕಪ್ಪು ಗೆಲ್ತೇ ಇರುವಂಥ ಟೀಮ್ ಈ ಬಾರಿ ಟಾಪ್ 2 ಅಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ. ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್ ಇವಾಗ ಸೆಮಿಸರ್ದಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ರೀತಿ ಪಾಯಿಂಟ್ಸ್ ಟೇಬಲ್ನ ನೋಡಲಿಕ್ಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ. ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರು ನ್ಯೂ ಗರ್ಲ್ ಫ್ರೆಂಡ್ ಕೂಡ ರಿವೀಲ್ ಆಗಿದೆ, ಜಾನ್ವಿ ಅನ್ನೋರು ಕೂಡ. ಯಾಕಪ್ಪ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ರೂಮ್ ಮತ್ತೆ ಆ ಬಸ್ಸಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಟ್ರಾವೆಲರ್ ಬಸ್ಸಲ್ಲೂ ಕೂಡ ಆ್ಯಡ್ ಆಗಿದ್ರಂತೆ. ಇದರಿಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೊಂದು ಸಂಚಲನ ಮೂಡಿಸ್ತಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಇದು ಕೂಡ ರಿವೀಲ್ ಆಗಿದೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ IPL ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.